ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಸೃಷ್ಟಿ ಮಾಡಿದಂಥ ಮರಗಳು, ನಕ್ಷತ್ರಗಳು ಇವುಗಳ ಹಾಗೆ ಸೈತಾನ ದೂತರು ಇರದೆ ಸ್ವ ಇಚ್ಛೆ ಹೊಂದಿದವರಾಗಿದ್ದರು. ಅದು ಅವರಿಗೆ ಅಂದರೆ ದೇವರಿಗೆ ವಿಧೇಯರಾಗಿರಬಹುದು, ಆತನಿಗೆ ಅವಿಧೇಯರಾಗಿರಬಹುದಾದಂಥ ಸ್ವ ಇಚ್ಛೆಯು ನೈತಿಕ ಜೀವಿಗೆ ಇರಬೇಕಾದಂಥ ಪ್ರಥಮ ಅವಶ್ಯಕತೆ. ನಕ್ಷತ್ರಗಳು, ಮರಗಳು ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡಲು ಅಸಾಧ್ಯ. ಯಾಕಂದರೆ ಅವು ತಮ್ಮಷ್ಟಕ್ಕೆ ಆರಿಸಿಕೊಳ್ಳಲು ಆಸಕ್ತಿ ಇರುವುದಿಲ್ಲ. ಅವು ಆರಿಸಿಕೊಳ್ಳದ, ಅವಕಾಶವಿಲ್ಲದ, ಸೃಷ್ಟಿಸಲ್ಪಟ್ಟಂಥದ್ದು ದೇವರ ಆಜ್ಞೆಗೆ ತೊಡಕಿಲ್ಲದೆ ವಿಧೇಯರಾಗ್ತವೆ. ಇದರಿಂದಾಗಿ ಅವು ದೇವರ ಮಕ್ಕಳಾಗಲು ಅಸಾಧ್ಯ. ಒಬ್ಬ ವಿಜ್ಞಾನಿ ಸೃಷ್ಟಿಸಿದ ಯಂತ್ರ ಮಾನವನನ್ನು ಅವನು ರೂಪಿಸಿರುವ ಕಾರ್ಯಕ್ರಮದ ಪ್ರಕಾರ ಅವನ ಆಜ್ಞೆಗಳನ್ನೆಲ್ಲ ಪಾಲಿಸಬಹುದು. ಅದು ಅವನ ಸ್ವಂತ ಮಗನ ಹಾಗೆ ದೂರನ್ನು ನೀಡದಿರಬಹುದು. ಆದರೂ ಸಹ ಯಂತ್ರ ಮಾನವನೆಂದಿಗೂ ಅವನು ಸ್ವಂತ ಮಗನಾಗೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ನೈತಿಕ ಜೀವಿಯಾಗಿರುವುದಕ್ಕೆ ಇರಬೇಕಾದಂಥದ್ದು ಬಹಳ ಮುಖ್ಯ. ಸತ್ಯವೇದವು ಸೈತಾನನ ಬೀಳುವಿಕೆ, ಆ ಬೀಳುವಿಕೆಯನ್ನು ಹೀಗೆ ವರ್ಣಿಸ್ತದೆ. ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿದ್ದೀಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದೆ. ಯೆಶಾಯ 14ನೇ ಅಧ್ಯಾಯ 12-15 ಬಹಳ ಸ್ಪಷ್ಟವಾಗಿ ಸೈತಾನನ ಕುರಿತು ನಾವು ನೋಡ್ತೇವೆ. ಆದರೆ ಸೈತಾನನು ದಬ್ಬಲ್ಪಡುವುದಕ್ಕಿಂತ ಮುಂಚಿತವಾಗಿಯೇ ಅವನು ಅನೇಕರಲ್ಲಿ ತನ್ನ ದಂಗೆಯನ್ನು ತನ್ನೊಂದಿಗೆ ಸೇರಿಸಿಕೊಳ್ತಾನೆ. ಅವನೊಂದಿಗೆ ಲಕ್ಷಾಂತರ ದೇವದೂತರನ್ನು ಸೇರಿಸಿಕೊಂಡು ಮುಕ್ಕಾಲು ಭಾಗದಷ್ಟು ಪರಲೋಕದಲ್ಲಿರುವ ದೇವದೂತರ ಸತ್ಯವನ್ನು ಹಿಂಬಾಲಿಸಿದರು, ಅಂದರೆ ಸೈತಾನನ್ನು ಹಿಂಬಾಲಿಸಿದರು. ಪ್ರಕಟಣೆ 12ನೇ ಅಧ್ಯಾಯ 4 ನೀವು ನೋಡಿ, ಸೈತಾನನು ಹೊರಕ್ಕೆ ದೊಬ್ಬಿದನು. ಈ ಕೆಳಕ್ಕೆ ಬಿದ್ದು ಹೋದಂಥ ದೇವದೂತರ ಅಶುದ್ಧ ಆತ್ಮಗಳು ತೊಂದರೆಯನ್ನು ಮತ್ತು ಕಷ್ಟವನ್ನು ಜನರಿಗೆ ಈ ದಿನದಲ್ಲಿ ಉಂಟು ಮಾಡುವಂಥವು ಆಗಿವೆ. ಬಹುಶಃ ನೀವೇ ಅಶುದ್ಧ ಆತ್ಮದಿಂದ ಕಷ್ಟವನ್ನು ಅನುಭವಿಸಿರಬಹುದು. ನಿಮ್ಮ ಮೇಲೆ ಯಾರಾದರೂ ಮಾಟಮಂತ್ರಗಳನ್ನು ಮಾಡಿಸಿರಬಹುದು. ಹಾಗಿದ್ದರೆ ಸತ್ಯವೇದದಲ್ಲಿ ನಿಮಗಾಗಿಯೇ ಶುಭ ಸಮಾಚಾರ ಉಂಟು. ನೀವು ಈ ರೀತಿಯಾದ ಬಾಧೆಯಿಂದ ಶಾಶ್ವತವಾಗಿ ಬಿಡುಗಡೆಯನ್ನು ಹೊಂದಬಹುದು. ಯಾಕಂದರೆ ದೇವರು ಒಳ್ಳೆಯವರು. ಆತನು ಜಗತ್ತಿನಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ. ಆತನ ಅಪರಿಮಿತವಾದಂಥ ಜ್ಞಾನ, ಆ ಜ್ಞಾನದಿಂದ ನಮಗೆ ತೊಂದರೆಗಳನ್ನು ಬಿಡಿಸ್ತಾನೆ, ಕಾಯಿಲೆಗಳಿಂದ ಬಿಡಿಸ್ತಾನೆ, ಕಷ್ಟಗಳಿಂದ ಬಿಡಿಸ್ತಾನೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ. ಪ್ರೀತಿಸುವ ಕಾರಣಕ್ಕಾಗಿ ನಮ್ಮನ್ನು ಆತನ ರಕ್ತದಲ್ಲಿ ತೊಳೆದಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರ ಒಪ್ಪಿಸಿಕೊಡ್ತೇವೆ ಅಪ್ಪ, ಸಹಾಯ ಮಾಡಿಸು. ಈ ಮುಂಜಾನೆ ಸಮಯದಲ್ಲಿ ಯಾರ್ಯಾರು 7 ಲ್ಯಾಬ್ ಚಾನಲನ್ನು ನೋಡ್ತಾ ಇದ್ದಾರೆ ದೇವರೇ, ಆಶೀರ್ವಾದ ಮಾಡು ಪಾ. ದೇವರೇ ಅದ್ಭುತ ಮಾಡು. ದೇವರೇ ಸಹಾಯ ಮಾಡು. ನಿಮ್ಮ ರಕ್ತ ಚೆಲ್ಲಲ್ಪಡಿಸು. ಯೇಸುವಿನ ರಕ್ತ, ಯೇಸುವಿನ ರಕ್ತ, ಯೇಸುವಿನ ರಕ್ತ ಚೆಲ್ಲಲ್ಪಡಿಸು.
ಆಶೀರ್ವದಿಸು, ಸಹಾಯ ಮಾಡಪ್ಪ. ಮಕ್ಕಳನ್ನು ಬಲವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀನಿ ಪರಮ ತಂದೆಯೇ. ಆಮೆನ್, ಆಮೆನ್.